ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಈ ಒಂದು ನೀರಾವರಿ ಅನುಕೂಲಕ್ಕಾಗಿ ವಿವಿಧ ನಿಗಮಗಳ ಮೂಲಕ ಈ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಸರ್ಕಾರದಿಂದ, ಒಂದು ರಾಜ್ಯ ಸರ್ಕಾರದಿಂದ ಈ ಒಂದು ಉಚಿತ ಬೋರ್ವೆಲ್ ಅನುಷ್ಠಾನಗೊಳಿಸಿದೆ ಸ್ನೇಹಿತರೆ. ಈ ಪೈಕಿ ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತ ನೀವೆಲ್ಲರೂ ಕೂಡ ಕೇಳಿರ್ಬೋದು. ಯಾಕಂತಂದ್ರೆ ಅತ್ಯಂತ ಜನಪ್ರಿಯವಾದಂತ ಒಂದು ಯೋಜನೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ. ಈ ಒಂದು ರೈತರಿಗೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಉಚಿತವಾಗಿ ಬೋರ್ವೆಲ್ ಗಳನ್ನ ತೆಗೆಯೋದಿಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ ಸರ್ಕಾರದಿಂದನೇ. ಒಂದು ಸಹಾಯಧನನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಎಷ್ಟು ಸಹಾಯಧನ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಈ ಒಂದು ಮೊದಲನೇದಾಗಿ ಈ ಒಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ಘಟಕದ ವೆಚ್ಚವನ್ನು 4,25,000 ರೂಪಾಯಿ ತನಕ ಈ ಒಂದು ಸಹಾಯಧನ ಕೊಡ್ತಾ ಇದ್ದಾರೆ ಸರ್ಕಾರದಿಂದಾನೆ. ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ 4,25,000 ರೂಪಾಯಿ. ಈಗ ಏನ್ ಹೇಳಿದೆ ಜಿಲ್ಲೆಗಳು, ಇದಕ್ಕೆ 4,25,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉಳಿದ ಜಿಲ್ಲೆಗಳಿಗೆ 3,25,000 ರೂಪಾಯಿ ತನಕ ಕೂಡ ಈ ಒಂದು ಸಹಾಯಧನ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಡಿಫ್ರೆನ್ಸ್ ಇದೆ, ಯಾಕೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಏನು ಬೆಂಗಳೂರು ನಗರ ಇದೆ, ಬೆಂಗಳೂರು ಗ್ರಾಮಾಂತರ ಏನಿದೆ, ಅಲ್ಲಿ ಇರುವಂತ ಸುತ್ತಮುತ್ತಲು ಕೂಡ ಈ ಒಂದು ಅಂತರ್ಜಲ ಕಡಿಮೆ ಇರುತ್ತೆ. ಅಂತರ್ಜಲ ಕಡಿಮೆ ಇದ್ದಂತ ಸಂದರ್ಭಗಳಲ್ಲಿ ನೀವು ಬೋರ್ ಏನಾದ್ರೂ ಕೂಡ ತೆಗೆಸಿದ್ರೆ, ಬೋರ್ವೆಲ್ ಗಳನ್ನ ತೆಗೆಸಿದ್ರೆ ಅದು ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಅಲ್ಲಿ ಅಂತರ್ಜಲ ಕಡಿಮೆ ಇರೋದ್ರಿಂದ ನಿಮ್ಗೆ ಫೇಲ್ಯೂರ್ ಗಳಾಗಬಹುದು. ಒಂದು ಬೋರ್ ಹೊಡೆದಾಗ ಫೇಲ್ಯೂರ್ ಆಗ್ಬಹುದು, ಎರಡೆರಡು ಬೋರ್ ಗಳನ್ನ ಹೊಡಿಬೇಕಾಗುತ್ತೆ. ಹಾಗಾಗಿ ಅಂದ್ರೆ ಈ ಒಂದು ಬೆಂಗಳೂರು ಸುತ್ತಮುತ್ತಲೇ ಇರುವಂತಹ ಒಂದು ಪ್ರದೇಶಗಳಿಗೆ ಈ ಒಂದು ಅಂತರ್ಜಲ ಕಡಿಮೆ ಇರೋದ್ರಿಂದ ಅಲ್ಲಿಗೆ 4,25,000 ರೂಪಾಯಿ ಸಹಾಯಧನ ಕೊಡ್ತಾ ಇರುವಂತದ್ದು. ಇನ್ನು ಉಳಿದಂತ ಜಿಲ್ಲೆಗಳಿಗೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಉಳಿದಂತ ಜಿಲ್ಲೆಗಳಿಗೆ 3,25,000 ರೂಪಾಯಿ ಸಂಖ್ಯೆ ಕೂಡ ಒಂದು ಸಹಾಯಧನ ಕೊಡ್ತಾ ಇದ್ದಾರೆ. ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಜಿನ ಹಾಕಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಬೋರ್ವೆಲ್ ಗಳನ್ನ ತೆಗೆಸ್ಕೋಬಹುದು. ಯಾರಿಗೆಲ್ಲ ಈ ಒಂದು ನೀರಿನ ಒಂದು ಅನುಕೂಲತೆ ಇಲ್ಲ ಅಂದ್ರೆ ಈ ಒಂದು ರೈತರಲ್ಲಿ ನೀವು ನೋಡ್ಬೋದು. ಈ ಒಂದು ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಒಂದು ನೀರು ಬೇಕಾಗುತ್ತೆ. ನೀರಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದ ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಯಾವುದೇ ರೀತಿಯಾಗಿ ಕೂಡ ಬದುಕೋದಿಕ್ಕೂ ಸಾಧ್ಯ ಇಲ್ಲ ನೀರಿಲ್ಲ ಅಂತಂದ್ರೆ. ಆ ಒಂದು ಸಂದರ್ಭಗಳಲ್ಲಿ ನೀವು ಬೋರ್ವೆಲ್ ಗಳನ್ನ ತೆಗೆಸಿದ್ರೆ ಒಂದು ನೀರನ್ನ ನೀವು ತಗೋಬಹುದು, ನೀವು ಯೂಸ್ ಮಾಡ್ಕೋಬಹುದು. ಅದು ಕೂಡ ಈ ಒಂದು ಸರ್ಕಾರದಿಂದ ಇರುವಂತ ಈ ಯೋಜನೆಯನ್ನ ಬಳಸ್ಕೊಂಡು ಈ ಒಂದು ಬೋರ್ವೆಲ್ ಗಳನ್ನ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿ ಸಲ್ಲಿಕೆ ಒಂದು ಮಾನದಂಡಗಳು ಏನಂತ ನಾವು ನೋಡ್ತಾ ಹೋಗೋಣ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಪ್ರಯೋಜನ ಪಡೆಯಲು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕಾಗುತ್ತೆ. ಅಂದ್ರೆ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕಾಗುತ್ತೆ. ಎಷ್ಟು ಎಕರೆ ಜಮೀನು ಹೊಂದಿರಬೇಕಾಗುತ್ತೆ? 1 ಎಕರೆಯಿಂದ 1.5 ಎಕರೆಯಿಂದ 5 ಎಕರೆ ಒಳಗಡೆ ಇರಬೇಕಾಗುತ್ತೆ. ನಿಮ್ಮ ಒಂದು ಜಮೀನ್ ಏನಿದೆ ಅಲ್ವಾ, ಜಮೀನಿನ ಒಂದು ವಿಸ್ತೀರ್ಣ ಅಂದ್ರೆ ನಿಮ್ಮ ಒಂದು ಜಮೀನು 1.5 ಎಕರೆಯಿಂದ 5 ಎಕರೆ ಒಳಗಡೆ ಇದ್ದಂತ ಒಂದು ರೈತರುಗಳು ಇದಕ್ಕೆ ಅರ್ಜಿನ ಹಾಕ್ಬೋದು, ಈ ಒಂದು ಬೋರ್ವೆಲ್ ಗಳನ್ನ ತಗೋಬಹುದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ ಜಿಲ್ಲೆ ಇತರರಿಗೆ ಕನಿಷ್ಠ 1 ಎಕರೆ ಇದ್ರೂ ಕೂಡ ಸಾಕಾಗ್ಬಿಡುತ್ತೆ. ಅಂದ್ರೆ ಒಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳೇನಿದೆಯಲ್ಲ, ಇಲ್ಲಿ 1 ಎಕರೆ ಇದ್ರೂ ಕೂಡ ಜಮೀನು ನೀವು ತಗೋಬಹುದು. ಈ ಒಂದು ಬೋರ್ವೆಲ್ ವ್ಯವಸ್ಥೆನ ನೀವು ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಅರ್ಜಿದಾರರು ಯಾವುದೇ ಕೇಂದ್ರ, ರಾಜ್ಯ ಸರ್ಕಾರದ ನೌಕರಿಯಲ್ಲಿ ಇರಬಾರದು. ಅಂದ್ರೆ ನೀವು ಗೌರ್ಮೆಂಟ್ ಒಂದು ಕೆಲಸದಲ್ಲಿ ಯಾರು ಕೂಡ ಇರಬಾರದು. ಅಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರು ಕೂಡ ಈ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರದು. ಅಂತವ್ರು ಈ ಒಂದು ಬೋರ್ವೆಲ್ ಗಳನ್ನ ತಗೋಬಹುದು. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿರುವಂತ ಒಂದು ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದು ಎಲ್ಲರ ಹತ್ರ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿಸಿದ್ದಾರೆ. ಈ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ಮುಂತಾದ ಮಾಹಿತಿಗಳೆಲ್ಲವೂ ಕೂಡ ಬ್ಯಾಂಕ್ ಖಾತೆಯ ಪುಸ್ತಕದಲ್ಲಿಯೂ ಹೊಂದಾಣಿಕೆ ಆಗ್ಬೇಕು. ಅಂದ್ರೆ ನಿಮ್ಮ ಹೆಸರು ಏನಿರುತ್ತೆ, ಹೆಸರು ನಿಮ್ಮ ಒಂದು ಬ್ಯಾಂಕ್ ಖಾತೆ ಏನಿರುತ್ತಲ್ವಾ, ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ಅದಕ್ಕೆ ಹೊಂದಾಣಿಕೆ ಆಗ್ಬೇಕಾಗುತ್ತೆ. ನಿಮ್ಮ ಒಂದು ಹೆಸರುಗಳು ಅಥವಾ ಎಲ್ಲ ಒಂದು ಮಾಹಿತಿ ಏನಿರುತ್ತಲ್ವಾ, ಅದು ಒಂದು ಬ್ಯಾಂಕ್ ಖಾತೆಗೆ ಹೊಂದಾಣಿಕೆ ಆಗ್ಬೇಕಾಗುತ್ತೆ. ಆಯಾ ಜಾತಿ ಸಮುದಾಯದ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ಅಂದ್ರೆ ಆಯಾ ಜಾತಿಯ ಒಂದು ನಿಗಮದಲ್ಲಿ ಯಾರೆಲ್ಲ ಒಂದು ಅರ್ಜಿಗಳನ್ನ ಹಾಕಿ ಸರ್ಕಾರದ ಒಂದು ಯೋಜನೆಯಲ್ಲಿ ಪ್ರಯೋಜನ ಏನಾದ್ರು ಪಡ್ಕೊಂಡಿದ್ರೆ ಅಂತವರು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಆಗೋದಿಲ್ಲ, ಎಲಿಜಿಬಲ್ ಆಗೋದಿಲ್ಲ. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಪಡಿತರ ಚೀಟಿ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಜೋಡಿಸಲಾದ ಬ್ಯಾಂಕ್ ಖಾತೆ ಮಾಹಿತಿ, ಅಂದ್ರೆ ಒಂದು ಆಧಾರ್ ಲಿಂಕ್ ಆಗಿರುವಂತ ಒಂದು ಬ್ಯಾಂಕ್ ಖಾತೆಯ ಒಂದು ಮಾಹಿತಿನೂ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಭೂಮಿಯ ದಾಖಲೆಗಳು, ಅಂದ್ರೆ ಪಾಣಿ, ಖಾತಾ ಉದ್ಧಾರಣೆ ಪುಸ್ತಕ,
ಪಠ್ಯ ಪುಸ್ತಕ ಅಂತ ನಿಮ್ಗೆ ಗೊತ್ತಿರಬಹುದು. ಈ ಒಂದು ರೈತರ ಹತ್ರ ಎಲ್ಲರ ಹತ್ರನೂ ಕೂಡ ಒಂದು ಪಠ್ಯ ಪುಸ್ತಕ ಇರುತ್ತೆ. ಸ್ನೇಹಿತರೆ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಏನಿದೆಯಲ್ಲ, ಇದು ಇವಾಗಿಂದಲ್ಲ ಸ್ನೇಹಿತರೆ, ಹಲವಾರು ವರ್ಷಗಳಿಂದ ಈ ಒಂದು ತುಂಬಾನೇ ಒಂದು ಜನಪ್ರಿಯವಾದಂತ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ನೀರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ರಿಗೂ ಕೂಡ ನೀರ್ ಬೇಕೇ ಬೇಕಾಗುತ್ತೆ ಬದುಕೋದಿಕ್ಕೆ. ಅದೇ ರೀತಿಯಾಗಿ ಒಂದು ರೈತರು ಬೆಳೆಗಳನ್ನ ಬೆಳಿಬೇಕಂತಂದ್ರೆ ನೀರ್ ಬೇಕು. ಈ ಒಂದು ನೀರಿಲ್ಲ ಅಂತ ಅನ್ನೋ ಒಂದು ಸಮಸ್ಯೆ ಏನಿದೆಯಲ್ವಾ, ಇದು ಎಲ್ರಿಗೂ ಕೂಡ ಕಾಡ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಯೋಜನೆನ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ಈ ಒಂದು ಬೋರ್ಗಳನ್ನ ಮಾಡಿಸ್ಕೊಳ್ಳಿ, ಬೋರ್ವೆಲ್ಗಳನ್ನ ತೆಗೆಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.